ನಮಸ್ಕಾರ ಸ್ನೇಹಿತರೆ, ನಮ್ಮ RCB ತಂಡ 2ನೇ ದಿನಕ್ಕೆ ಎಕ್ಸೆನ್ಗೋಸ್ಕರ ಬರ್ತಾ ಇದ್ದಾರೆ. ಇವತ್ತು ಕೂಡ 3 ಗಂಟೆಗೆ ಪ್ರಾರಂಭ ಆಗುತ್ತೆ ಅಂತ ಕೂಡ ಹೇಳಬಹುದಾಗಿದೆ. ಅದರ ನಡುವೆ ಇಂಡಿಯಾ ಮತ್ತು ನಮ್ಮ ಭಾರತ ಒಂದು ಟೆಸ್ಟ್ ನಡೀತಾ ಇದೆ. ಇಲ್ಲಿ ಮೇಲುಗೈ ಸಾಧಿಸಿದ್ದು ನಮ್ಮ ಭಾರತ ತಂಡ ಗೆಲ್ತಾರೆ ಅಂತ ಕೂಡ ಹೇಳಬಹುದಾಗಿದೆ. ಹಾಗೆಯೇ ನೋಡ್ರಿ, ನಮ್ಮ RCB ತಂಡದವರು KL ರಾಹುಲ್ ಅವರು ಬಿಟ್ಟು ಕನ್ನಡ ಫ್ಯಾನ್ಸ್ ಅಂದರೆ RCB ಫ್ಯಾನ್ಸ್ಗಳಿಗೆ ನಿರಾಸೆ ಮಾಡಿದ್ದಾರೆ. ಇದೊಂದು ಕೆಟ್ಟ ವಿಷಯ ಅಂತ ಕೂಡ ಹೇಳಬಹುದಾಗಿದೆ. ಯಾಕೆಂದರೆ ನಮ್ಮ RCB ತಂಡ ಇಲ್ಲಿ ಅಂದರೆ ನೋಡ್ಬೋದು, ಒಟ್ಟಾರೆಯಾಗಿ ಅಯ್ಯರ್ ಅವರನ್ನು ಒಂದು ಒಳ್ಳೆ ರೀತಿಯಾಗಿ ಬ್ಲೀಡ್ ಮಾಡಿದರು. ಅವ್ರಿಗಿಂತ ಚೆನ್ನಾಗಿ ನಮ್ಮ KL ರಾಹುಲ್ ಕ್ಲಾಸ್ ಬ್ಯಾಟಿಂಗು ಅವರನ್ನು ಬಿಡ್ ಮಾಡಿಲ್ಲ. ಕೇವಲ 14 ಕೋಟಿಗೆ ಡೆಲ್ಲಿದವರು ಹೋಗಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಹಾಗೆಯೇ ಸ್ನೇಹಿತರೆ, ಇವಾಗ ಏನಪ್ಪ ಅಂದರೆ ನಮ್ಮ RCB ತಂಡಕ್ಕೆ ಅಂದರೆ ಓಪನಿಂಗ್ ಸ್ಥಾನಕ್ಕೆ ಮತ್ತೊಬ್ಬ ಡೇಂಜರ್ ಸಾಲ್ಟ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಓಪನಿಂಗ್ ಸ್ಥಾನದಲ್ಲಿ ವಿರಾಟ್ ಕೊಹ್ಲಿ, ಸಾಲ್ಟು, ಡುಪ್ಲೆಸಿಸ್ ಅಂತ ತೊಗೊಳ್ಳೋಂಥ ನನ್ನ ಅಭಿಪ್ರಾಯ ಪ್ರಕಾರ ಡುಪ್ಲೆಸಿಸ್ ಬರಲ್ಲ. ಯಾಕೆ ಇವಾಗ ಸಾಲ್ಟನ್ನು ತೊಗೊಂಡಿದ್ರೆ ಅವರು ವಿಕೆಟ್ ಕೀಪರ್ ಕೂಡ ಮಾಡ್ತಾರೆ. ಹಾಗೆಯೇ ಓಪನಿಂಗ್ ಸ್ಥಾನ ಒಂದು ಒಳ್ಳೆ ರೀತಿಯಾಗಿ ತುಂಬ್ತಾರೆ. ವಿರಾಟ್ ಕೊಹ್ಲಿ ಜೊತೆಗೆ ಓಪನಿಂಗ್ ಸ್ಥಾನ ಸಿಕ್ಕಿದ್ದಾರೆ. 3ನೇ ನಂಬರ್ಗೆ ಕಾದು ನೋಡಬೇಕು ಯಾರು ಬರ್ತಾರೆ. 4ನೇ ನಂಬರ್ಗಂತೂ ರಜತ್ ಪಟಿದಾರ್ ಇದ್ದಾರೆ. 5ನೇ ನಂಬರ್ಗೆ ಯಾರಂದರೆ ಲಿವಿಂಗ್ ಸ್ಟೋನ್ ಅವರು ಒಂದು ಎಂಟ್ರಿ ಕೊಟ್ಟಿದ್ದಾರೆ. ಇವರು 8.75 ಕೋಟಿಗೆ ಒಂದು ನಮ್ಮ RCB ತಂಡ ತೊಗೊಂಡಿದ್ದಾರೆ. ಹಾಗೆ ಇವರು 5ನೇ ಸ್ಥಾನಕ್ಕೆ ಇರ್ತಾರೆ. 6ನೇ ಸ್ಥಾನಕ್ಕೆ ಜಿತೇಶ್ ಶರ್ಮಾ, ಇವರು ಕೂಡ ಸಖತ್ತಾಗಿ ಆಡ್ತಾರೆ. ಇವರು ಅದ್ಭುತವಾದಂಥ ಪ್ಲೇಯರು. 6ನೇ ಸ್ಥಾನ ತುಂಬ್ತಾರೆ. ಜಿತೇಶ್ ಶರ್ಮಾ ಸಖತ್ತಾಗಿ ಒಂದು ಫಿನಿಷರ್ ರೋಲ್ ನಿಭಾಯಿಸ್ತಾರೆ. ಲಿವಿಂಗ್ ಸ್ಟೋನ್ 6ನೇ ನಂಬರ್ ಕಾಡ್ಬೋದು, ಅಥವಾ ಜಿತೇಶ್ ಶರ್ಮಾ ಇಬ್ಬರಲ್ಲಿ ಒಬ್ಬರು ಯಾರಾದರೂ 6ನೇ ಸ್ಥಾನ ಕಾಡ್ತಾರೆ. ಇನ್ನು ಉಳಿದ ಒಂದು ಅಂದರೆ 7, 8, 9ನೇ ಸ್ಥಾನ ತುಂಬಬೇಕಾಗಿದೆ. ಯಾಕಂದರೆ ಬೌಲಿಂಗ್ ವಿಭಾಗ ಬೇಕಲ್ಲಿ. ಬೌಲಿಂಗ್ ಸ್ಟ್ರಾಂಗೆಸ್ಟ್ ಆದಂಥ ಬೌಲಿಂಗ್ ವಿಭಾಗ ನಮಗೆ ಬೇಕು. ಇನ್ನೂ ನಮ್ಮ ಪವರ್ಸ್ ಬ್ಯಾಲೆನ್ಸು ತುಂಬ ಇದೆ. ಇದು ಕಿತ್ತು ಗುಡ್ಡೆ ಹಾಕೋಂಗಿಲ್ಲ. ಯಾಕಂದರೆ ದೊಡ್ಡ ಡೇಂಜರ್ ಪ್ಲೇಯರ್ ತೊಗೋಬೇಕು ನಮ್ಮ RCB ತಂಡ ಅಂತ ಕೂಡ ಹೇಳ್ಬೋದಾಗಿದೆ. ಹಾಗೆಯೇ ಸ್ನೇಹಿತರೆ, ಇವಾಗ 10ನೇ ಸ್ಥಾನದಲ್ಲಿ ಹೆಜಲ್ವುಡ್ ಇದ್ದಾರೆ. ಹೆಜಲ್ವುಡ್ ಅವರು ಅದ್ಭುತವಾದಂಥ ಬಾಲಿಂಗು. ಇವರು ಕೂಡ ಒಂದು ಒಳ್ಳೆ ರೀತಿಯಾಗಿ ನಮ್ಮ RCB ತಂಡಕ್ಕೆ ಹೆಲ್ಪ್ ಆಗ್ತಾರೆ ಸ್ಪೀಡ್ ಡಿಪಾರ್ಟ್ಮೆಂಟ್ನಲ್ಲಿ. ಪ್ರಭು ದೇಸಾಯಿ ಕೂಡ ಇದ್ದಾರೆ. ಇವರು ಕೂಡ ಒಳ್ಳೆ ರೀತಿಯಾಗಿ ಅದ್ಭುತವಾದಂಥ ಆಟಗಾರ. ನಮ್ಮ RCB ತಂಡಕ್ಕೆ ಸಿಕ್ಕಂತಾಗಿದೆ, ಸ್ಪಿನ್ ಡಿಪಾರ್ಟ್ಮೆಂಟ್ನಲ್ಲಿ ಸಿಗ್ತಾರೆ. ಹಾಗೆಯೇ ಮತ್ತೆ ದಯಾಳ್ ಇದ್ದಾರೆ. ದಯಾಳ್ ಕೂಡ ಸಖತ್ತಾಗಿ ಮಾಡ್ತಾರೆ. ಕಳೆದ ಸೀಸನ್ನಲ್ಲಿ ಸಿರಾಜ್ಗಿಂತ ಚೆನ್ನಾಗಿ ಬಾಲಿಂಗ್ ಮಾಡಿದವರು ಯಾರಪ್ಪ ಅಂದರೆ ದಯಾಳ್ ಅವರು. RTM ಕಾರ್ಡ್ ಬಳಸ್ಕೊಂಡಿಲ್ಲ ಸಿರಾಜ್ ಅಂತ ಹೇಳ್ಬೋದಾಗಿದೆ. ಯಾಕಂದರೆ ಇನ್ನೂ RTM ಕಾರ್ಡ್ ಉಳಿದಿದೆ ನಮ್ಮ RCB ಕಡೆಯಿಂದ. ಹಾಗೆ ಯಾರನ್ನು ಬಳಸ್ಕೋತಾರೆ ಅಂತ ಗೊತ್ತಿಲ್ಲ. ಡೇಂಜರ್ ಆಟಗಾರ ಅಂತ ಕೈ ಬಿಟ್ಟಿದ್ದಾರೆ. KL ರಾಹುಲ್ ಬರಬೇಕಾಗಿತ್ತು, ಅವರು ಕೂಡ ಬಂದಿಲ್ಲ. ಹಾಗಾಗಿ ನಮಗೆ ಒಂದು ದುಃಖದ ವಿಷಯ ಅಂದರೆ KL ರಾಹುಲ್ ಬರಬೇಕಾಗಿತ್ತು ಅಂತ ಕೂಡ ಒಂದು ಹೇಳ್ತಾ ಇದ್ದಾರೆ. ಹಾಗೆಯೇ ಅಂದರೆ ಅಷ್ಟು ಚೆನ್ನಾಗಿ ಆಡುವಂಥ ಆಟಗಾರರು ಇನ್ನೂ ಬಾಕಿ ಇದ್ದಾರೆ. ಇವತ್ತು ಕಾದು ನೋಡ್ಬೇಕು ನಮ್ಮ RCB ತಂಡ ಯಾರನ್ನು ತಗೋತಾರೆ ಅಂತ ಕೂಡ ಹೇಳ್ಬೋದು. ಪ್ಲೇಯಿಂಗ್ ಎಲೆವನ್ನಲ್ಲಿ ನೋಡಬೇಕಾದ್ರೆ ವಿರಾಟ್ ಕೊಹ್ಲಿ ಮತ್ತು ಸಾಲ್ಟ್ ಓಪನಿಂಗ್ ಮಾಡ್ತಾರೆ. 3ನೇ ಸ್ಥಾನಕ್ಕೆ ತಗೋತಾರೆ. ಡೇಂಜರ್ ಆದ ಆಟಗಾರರು ಬರ್ತಾರೆ. 4ನೇ ಸ್ಥಾನಕ್ಕೆ ರಜತ್ ಪಟಿದಾರ್, 5ನೇ ಸ್ಥಾನಕ್ಕೆ ಲಿವಿಂಗ್ ಸ್ಟೋನ್, 7ನೇ ಸ್ಥಾನಕ್ಕೆ ಜಿತೇಶ್ ಶರ್ಮಾ ಇದ್ದಾರೆ. ಇಲ್ಲಿ ಸ್ಪಿನ್ ಡಿಪಾರ್ಟ್ಮೆಂಟ್ನಲ್ಲಿ 6 ಅಥವಾ ಆಲ್ರೌಂಡರ್ ಬೇಕು ನಮಗೆ. ಡೇಂಜರ್ ಆಲ್ರೌಂಡರ್ ಬೇಕು. ಅವರನ್ನು ನೋಡ್ತಾರೆ, ಯಾರು ಬರ್ತಾರೆ ಅಂತ ಕಾದು ನೋಡಬೇಕು. ಆಲ್ರೌಂಡರ್ ತೊಗೊಂಡಿಲ್ಲ ನಮ್ಮ RCB ತಂಡ. ಹಾಗಾಗಿ ಮತ್ತೆ ಇಲ್ಲಿ ಕೊನೆಯಲ್ಲಿ ದಯಾಳ್ ಇದ್ದಾರೆ. ಹೆಜಲ್ವುಡ್ ಬಾಲಿಂಗ್ ಮಾಡ್ತಾರೆ. ಮತ್ತು ಪ್ರಭು ದೇಸಾಯಿಗೆ ಒಂದು ಚಾನ್ಸ್ ಕೊಡ್ಬೋದು ಅಂತ ಕೂಡ ಹೇಳ್ಬೋದಾಗಿದೆ. ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ RCB ತಂಡಕ್ಕೆ ಇನ್ನೂ ಯಾವ ಡೇಂಜರ್ ಆಟಗಾರರ ಆಲ್ರೌಂಡರ್ ರೂಪದಲ್ಲಿ ಬರಬೇಕೆಂಬುದು ಕೂಡ ಕಮೆಂಟ್ ಮಾಡಿರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ಧನ್ಯವಾದಗಳು.